ಎಲ್ಲ ಅಂತಿಮ BA ವಿದ್ಯಾರ್ಥಿಗಳಿಗೆ ಶುಭೋದಯ. ನಾನು ಇಂಟಿ ವೆಂಕಟರಾಮಯ್ಯ, ಸಹ ಪ್ರಾಧ್ಯಾಪಕ ಹಾಗೂ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ, ಚಿಂತಾಮಣಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಕಂಪನಿ ಸಂಬಂಧಿ ಅರ್ಥಶಾಸ್ತ್ರ ಇದರಲ್ಲಿ ಅಧ್ಯಾಯ 2ಕ್ಕೆ ಸಂಬಂಧಪಟ್ಟ ಹಾಗೆ 1956ರ ಕಂಪನಿ ಕಾಯ್ದೆಯ ಪ್ರಮುಖ ವಿಚಾರಗಳ ಬಗ್ಗೆ ನಾವು ಗಮನ ಹರಿಸೋಣ. ವಿಧಿಸಲಾದ ಜನತಾ ವಿಶ್ವಾಸದ ಕರ್ತವ್ಯಗಳು, ಫಿಡ್ಯೂಷಿಯರಿ ಡ್ಯೂಟೀಸ್ ಇಂಪೋಸ್ಡ್. ಕಂಪನಿಯ ವೆಚ್ಚದಲ್ಲಿ ಯಾವುದೇ ಲಾಭವನ್ನು ಮಾಡಿಕೊಳ್ಳುವಂತಿಲ್ಲ. ಸ್ವಂತ ಗುರಿಗಳ ಸಾಧನೆಗಾಗಿ ಕಂಪನಿಯ ಹಿತಾಸಕ್ತಿಯನ್ನು ಬಲಿ ಕೊಡಬಾರದು. ಕಂಪನಿಗೆ ಸಮಾಲೋಚನೆಗಳ ಪ್ರಯೋಜನವನ್ನು ನೀಡುವಿಕೆ ಲಾಭ ದೊರೆತಾಗ ಪ್ರವರ್ತಕರು ಅದನ್ನು ಕಂಪನಿಗೆ ಒಪ್ಪಿಸಬೇಕು. ಲಾಭ ಅಥವಾ ಹಿತಾಸಕ್ತಿಯ ಪೂರ್ಣ ಬಹಿರಂಗಪಡಿಸುವಿಕೆಗೆ ಅವಕಾಶವಿರುವುದಿಲ್ಲ. ಪ್ರವರ್ತಕರು ಮಾಡಿಕೊಳ್ಳುವ ಲಾಭವನ್ನು ಕಂಪನಿಯು ಅನುಮೋದಿಸುವುದಿಲ್ಲ. ತಮ್ಮ ಹುದ್ದೆಯ ನ್ಯಾಯಬಾಹಿರ ಉಪಯೋಗ ಮಾಡಿಕೊಳ್ಳುವಂತಿರುವುದಿಲ್ಲ. ಅನರ್ಹ ಪ್ರಭಾವ ಅಥವಾ ವಂಚನೆ ಎಂದು ಕಂಡು ಬರುವಂತಹವುಗಳಿಂದ ದೂರವಿರಬೇಕಾಗುತ್ತದೆ. 1956ರ ಕಂಪನಿ ಕಾಯ್ದೆಯ ಪ್ರಮುಖ ಅಂಶಗಳಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ನೋಂದಣಿಯಾಗದಿರುವಿಕೆಯ ಪರಿಣಾಮ, ಕಾನ್ಸಿಕ್ವೆನ್ಸಸ್ ಆಫ್ ನಾನ್ ರಿಜಿಸ್ಟ್ರೇಷನ್. ಕಂಪನಿ ಕಾಯ್ದೆಯ ಅಧ್ಯಾಯ 1ರ ಅನುಚ್ಛೇದ 11ರ ಪ್ರಕಾರ 20ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಜನರನ್ನು ಹೊಂದಿರುವ ಕಂಪನಿ ನೋಂದಾಯಿಸಿಕೊಳ್ಳದೆ ಲಾಭದ ಉದ್ದೇಶದಿಂದ ವ್ಯವಹಾರವನ್ನು ನಡೆಸುವಂತಹ ಸಂದರ್ಭಗಳಲ್ಲಿ ಅದು ಕಾನೂನಿಗೆ ವಿರುದ್ಧವಾಗಿ ಇರುತ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಣಾಮಗಳು: ಶಾಸನಾತ್ಮಕ ಅಸ್ತಿತ್ವವಿರುವುದಿಲ್ಲ. ಸದರಿ ಕಂಪನಿಗೆ ಸದಸ್ಯರ ವೈಯಕ್ತಿಕ ಹೊಣೆಗಾರಿಕೆಯು ಅನಿಯಮಿತವಾಗಿ ಇರುತ್ತದೆ. 10,000 ರೂವರೆಗೆ ದಂಡ ವಿಧಿಸಲಾಗುತ್ತದೆ. ಸಂಸ್ಥೆಯು ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವಂತಿಲ್ಲ. ಅದು ಇತರರಿಂದ ವ್ಯಾಜ್ಯ ಅಥವಾ ಮೊಕದ್ದಮೆಗೆ ಒಳಗಾಗಲು ಅವಕಾಶವಿರುವುದಿಲ್ಲ. ಸಂಸ್ಥೆಯು ಸಾಲವನ್ನು ಪಡೆಯುವ ಒಪ್ಪಂದಗಳಿಗೆ ಸಹಿ ಮಾಡುವಂತುದಿಲ್ಲ. ಅದು ಸಾಲಿಗ ಅಥವಾ ಸಾಲಗಾರನಾಗಿರಲು ಸಾಧ್ಯವಿಲ್ಲ. ಆದಾಗ್ಯೂ ನ್ಯಾಯಬಾಹಿರ ಸಂಘಟನೆಯಿಂದ ದೊರೆತ ಆದಾಯವು ತೆರಿಗೆಗೆ ಒಳಪಡುತ್ತದೆ. ಅನುಚ್ಛೇದ 5ರ ಪ್ರಕಾರ ಈ ಕೆಳಗಿನವರು ಲೋಪಕ್ಕೆ ಜವಾಬ್ದಾರರಾಗಿ ಇರುತ್ತಾರೆ. ಇವರಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಪೂರ್ಣಾವಧಿಯ ನಿರ್ದೇಶಕರು, ವ್ಯವಸ್ಥಾಪಕರು, ಕಾರ್ಯದರ್ಶಿ, ಆಡಳಿತ ಮಂಡಳಿ ನಿರ್ದೇಶಕರು, ಆಡಳಿತ ಮಂಡಳಿ ನಿರ್ದೇಶಿಸಲ್ಪಟ್ಟಿರುವ ನಿರ್ದೇಶಕರು ಅಥವಾ ಎಲ್ಲ ನಿರ್ದೇಶಕರುಗಳು ಇರುತ್ತಾರೆ. 1956ರ ಕಂಪನಿ ಕಾಯ್ದೆಯ ಪ್ರಮುಖ ಅಂಶಗಳಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಅಧಿಕಾರಕ್ಕೆ ಮೀರಿದ ತತ್ವ, ದ ಡಾಕ್ಟ್ರಿನ್ ಆಫ್ ಅಲ್ಟ್ರಾ ವೈರ್ಸ್. ಒಬ್ಬ ವ್ಯಕ್ತಿಯು ತನ್ನ ಅಧಿಕಾರಕ್ಕೆ ಮೀರಿದ ಕೆಲಸವನ್ನು ನಿರ್ವಹಿಸುವಿಕೆ ಎಂದರ್ಥ. ಅಧಿಕಾರಕ್ಕೆ ಮೀರಿದ ತತ್ವವನ್ನು ಕೆಳಗಿನಂತೆ ವರ್ಗೀಕರಿಸಬಹುದು. ನಿರ್ದೇಶಕರ ಕಾನೂನುಬದ್ಧ ಅಧಿಕಾರಕ್ಕೆ ಮೀರಿದ ಕೆಲಸ, ಸಂಘಟನೆಯ ಅಂಗಗಳಿಗೆ ವಿರುದ್ಧವಾಗಿ ಅಧಿಕಾರ ಚಲಾಯಿಸುವಿಕೆ, ಸಂಘಟನೆಯ ಜ್ಞಾಪನ ಪತ್ರಕ್ಕೆ ವಿರುದ್ಧವಾದ ರೀತಿಯಲ್ಲಿ ಕೆಲಸ ಮಾಡುವಿಕೆ, ಕಂಪನಿ ಕಾಯ್ದೆ ವಿರುದ್ಧವಾಗಿ ಅಧಿಕಾರ ನಡೆಸುವಿಕೆ. ಅಧಿಕಾರಕ್ಕೆ ಮೀರಿದ ಕ್ರಿಯೆಯ ಪರಿಣಾಮಗಳು: ಅಂತಹ ಎಲ್ಲ ವ್ಯವಹಾರಗಳು ಉದ್ದೇಶಿತವಲ್ಲದವು ಆಗಿರುತ್ತವೆ. ಎಲ್ಲ ಷೇರುದಾರರು ಒಪ್ಪಿಗೆ ನೀಡಿದರೂ ಅಂತಹ ವ್ಯವಹಾರಗಳನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಕಂಪನಿಯು ಮೊಕದ್ದಮೆಯನ್ನು ಮಾಡುವಂತಿರುವುದಿಲ್ಲ ಮತ್ತು ಮೊಕದ್ದಮೆಯನ್ನು ಎದುರಿಸುವಂತಿರುವುದಿಲ್ಲ. 1956ರ ಕಂಪನಿ ಕಾಯ್ದೆಯ ಇನ್ನೊಂದು ಪ್ರಮುಖವಾದ ವಿಚಾರ ಠೇವಣಿಗಳು, ಡಿಪಾಸಿಟ್ಸ್. ಕಂಪನಿಯಲ್ಲಿ ಠೇವಣಿ ರೂಪದಲ್ಲಿರುವ ಮತ್ತು ಅದು ಸಾಲವಾಗಿ ಪಡೆಯುವ ಹಣ ಈ ಕೆಳಗಿನವುಗಳ ಠೇವಣಿಗಳನ್ನು ಒಳಗೊಳ್ಳುವುದಿಲ್ಲ: ಸರ್ಕಾರದಿಂದ, ಸ್ಥಳೀಯ ಪ್ರಾಧಿಕಾರದಿಂದ, ವಿದೇಶಿ ಸರ್ಕಾರ ಅಥವಾ ವಿದೇಶಿ ಪ್ರಜೆಯಿಂದ ಸ್ವೀಕರಿಸಿದ ಹಣ, ಬ್ಯಾಂಕೋದ್ಯಮ ಕಂಪನಿಯಿಂದ,
ಸಾಲದ ರೂಪದಲ್ಲಿ ಪಡೆದ ಹಣ, ಅನುಸೂಚಿಸಲಾದ ಹಣಕಾಸಿನ ಸಂಸ್ಥೆಗಳಿಂದ ಸ್ವೀಕರಿಸಲಾದ ಹಣ, ಇತರೆ ಯಾವುದೇ ಕಂಪನಿಯಿಂದ ಸ್ವೀಕರಿಸಿದ ಹಣ, ಕಂಪನಿ ಉದ್ಯೋಗಿಯಿಂದ ಬದ್ಧತಾ ಠೇವಣಿ ರೂಪದಲ್ಲಿ ಪಡೆದ ಹಣ, ಮಾರಾಟ ಪ್ರತಿನಿಧಿ ಅಥವಾ ಯಾವುದೇ ಪ್ರತಿನಿಧಿಯಿಂದ ಭದ್ರತೆ ಅಥವಾ ಮುಂಗಡ ರೂಪದಲ್ಲಿ ಸ್ವೀಕರಿಸಿದ ಹಣದ ಮೊತ್ತ ಇವೆಲ್ಲವೂ ಕೂಡ ಒಳಗಾಗುವುದಿಲ್ಲ. 1956ರ ಕಂಪನಿ ಕಾಯ್ದೆಯ ಪ್ರಮುಖ ಅಂಶಗಳಲ್ಲಿ ಇನ್ನೊಂದು ಪ್ರಮುಖವಾದ ವಿಚಾರ ಎಂಥದ್ದು ಎಂದರೆ ಬಡ್ಡಿ, ಇಂಟರೆಸ್ಟ್. ಠೇವಣಿಗಳ ಮೇಲಿನ ಬಡ್ಡಿಯು ಬದಲಾಗುತ್ತಿರಬಹುದು. ಠೇವಣಿಗಳ ಮೇಲೆ ಪರಮಾವಧಿ ಮಿತಿ, ಭದ್ರತೆ ಇಲ್ಲದ ಸಾಲಪತ್ರದ ವಿರುದ್ಧ ಪಡೆಯಲಾದ ಅಥವಾ ಷೇರುದಾರರಿಂದ ಸ್ವೀಕರಿಸಲಾದ ಠೇವಣಿ, ಕಂಪನಿಯ ಪಾವತಿಯಾದ ಬಂಡವಾಳ, ಮುಕ್ತ ಮೀಸಲು ನಿಧಿಗಳ 10% ಮೀರಬಾರದು. ಮುಕ್ತ ಮೀಸಲು ನಿಧಿಗಳ ಒಟ್ಟು ಮೊತ್ತದ 25% ಮೀರಿದ ಬೇರೆ ಯಾವುದೇ ಠೇವಣಿ ಸ್ವೀಕರಿಸುವಂತಿರುವುದಿಲ್ಲ. ಸರ್ಕಾರಿ ಕಂಪನಿಗಳಿಂದ ಠೇವಣಿಗಳು. ಯಾವುದೇ ಸರ್ಕಾರಿ ಕಂಪನಿಯು ತನ್ನ ಪಾವತಿಯಾದ ಬಂಡವಾಳ ಮತ್ತು ಮುಕ್ತ ಮೀಸಲು ನಿಧಿಗಳ 35% ಮೀರಿದ ಮೊತ್ತದ ಠೇವಣಿ ಪಡೆಯಲು ಅವಕಾಶವೇ ಇರುವುದಿಲ್ಲ. ದ್ರವ ಸ್ವತ್ತುಗಳನ್ನು ಕಾಯ್ದುಕೊಳ್ಳುವಿಕೆ, ಮೈಂಟೆನೆನ್ಸ್ ಆಫ್ ಲಿಕ್ವಿಡ್ ಅಸೆಟ್, ಇದು ಕೂಡ 1956 ಕಂಪನಿ ಕಾಯ್ದೆಯ ಇನ್ನೊಂದು ಪ್ರಮುಖವಾದ ವಿಚಾರ. ಪ್ರತಿಯೊಂದು ಕಂಪನಿ ಮಾರ್ಚ್ 31ರಂದು ಅಂತ್ಯಗೊಳ್ಳುವ ವರ್ಷದ ಅವಧಿಯಲ್ಲಿ ಪಕ್ವಗೊಳ್ಳುವ ಠೇವಣಿಗಳಲ್ಲಿ 15%ಕ್ಕೆ ಕಡಿಮೆ ಇಲ್ಲದಷ್ಟು ಮೊತ್ತವನ್ನು ಪ್ರತಿ ವರ್ಷದ ಏಪ್ರಿಲ್ 30ನೇ ದಿನಾಂಕದೊಳಗಾಗಿ ಠೇವಣಿಯಾಗಿಸಬೇಕು. ಠೇವಣಿಯನ್ನು ಈ ಕೆಳಗಿನ ಯಾವುದೇ ರೂಪದಲ್ಲಿ ಮಾಡಬಹುದಾಗಿದೆ. ಅದರಲ್ಲಿ ಕೆಲವೊಂದು ಪ್ರಮುಖವಾದ ಅಂಶಗಳು ಯಾವುವು ಎಂದರೆ, ಯಾವುದೇ ಅನುಸೂಚಿತ ಬ್ಯಾಂಕಿನಲ್ಲಿ ಠೇವಣಿಯಾಗಿ ಇಡಬಹುದು. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸಾಲ ಅಥವಾ ಭೋಗ್ಯಕ್ಕೆ ಈಡಾಗಿರದ ಸಾಲಪತ್ರಗಳಲ್ಲಿ, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸಾಲಪತ್ರಗಳಲ್ಲಿ ಅಥವಾ ಇತರ ವಿನಿಯೋಜಕಗಳಲ್ಲಿ, ಸಾಲದ ಮೂಲ ಮೊಬಲಗು ಮತ್ತು ಬಡ್ಡಿಗೆ ರಾಜ್ಯ ಸರ್ಕಾರ ಖಾತ್ರಿಯನ್ನು ಒದಗಿಸಿದ ಸಾಲಪತ್ರಗಳಲ್ಲಿ ಮಾಡಬಹುದಾಗಿದೆ. ಥ್ಯಾಂಕ್ ಯು. 1956ರ ಕಂಪನಿ ಕಾಯ್ದೆ ಪ್ರಮುಖ ಅಂಶಗಳಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಷೇರು ಬಂಡವಾಳ, ಶೇರ್ ಕ್ಯಾಪಿಟಲ್. ಪ್ರಾಧಿಕೃತ ಅಥವಾ ನೋಂದಾಯಿಸಿದ ಷೇರು ಬಂಡವಾಳ, ಆಥರೈಸ್ಡ್ ರಿಜಿಸ್ಟರ್ಡ್ ಶೇರ್ ಕ್ಯಾಪಿಟಲ್. ಕಂಪನಿಯನ್ನು ನೋಂದಾಯಿಸಲು ಪ್ರಸ್ತಾವನೆ ಸಲ್ಲಿಸುವಾಗ ಎಷ್ಟು ಮೊತ್ತದ ಬಂಡವಾಳವನ್ನು ಷೇರುಗಳ ಮೂಲಕ ಸಂಗ್ರಹಿಸಲಾಗುತ್ತದೆ ಎಂದು ಜ್ಞಾಪನಾ ಪತ್ರದಲ್ಲಿ ನಮೂದಿಸಲಾಗಿರುತ್ತದೆಯೋ ಆ ಮೊತ್ತಕ್ಕೆ ಪ್ರಾಧಿಕೃತ ಅಥವಾ ನೋಂದಾಯಿಸಿದ ಷೇರು ಬಂಡವಾಳ ಎಂದು ಕರೆಯುತ್ತಾರೆ. ಹೊರಡಿಸಲಾದ ಬಂಡವಾಳ, ಸಂಗ್ರಹಿಸಲು ಪ್ರಾಧಿಕಾರವನ್ನು ಪಡೆದುಕೊಳ್ಳಲಾಗಿರುವ ಮೊತ್ತದಲ್ಲಿ ಸಂಗ್ರಹಣೆಗಾಗಿ ಎಷ್ಟು ಮೊತ್ತಕ್ಕೆ ಷೇರು ಪತ್ರಗಳನ್ನು ಹೊರಡಿಸಲಾಗಿದೆಯೋ ಅದನ್ನು ಹೊರಡಿಸಲಾದ ಬಂಡವಾಳ ಎಂದು ಕರೆಯಲಾಗುತ್ತದೆ. ವಂತಿಗೆಯಾಗಿಸಿದ ಬಂಡವಾಳ, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಇದು ಷೇರುದಾರರು ಷೇರುಪತ್ರಗಳನ್ನು ಖರೀದಿಸಿ ಕಂಪನಿಗೆ ವಂತಿಗೆಯಾಗಿ ಪಾವತಿಸಿದ ಬಂಡವಾಳವಾಗಿರುತ್ತದೆ. ಇದು ಹೊರಡಿಸಲಾದ ಬಂಡವಾಳದ ಒಂದು ಭಾಗವಾಗಿ ಇರುತ್ತದೆ. ಆಹ್ವಾನಿಸಲಾದ ಬಂಡವಾಳ, ಕಾಲ್ಡ್ ಅಪ್ ಕ್ಯಾಪಿಟಲ್. ಷೇರುಗಳ ಮುಖ ಮೌಲ್ಯದ ಪೂರ್ಣ ಮೊತ್ತವನ್ನು ಕಂಪನಿಯು ಒಂದೇ ಸಾರಿ ಪಡೆದುಕೊಳ್ಳದಿರಬಹುದು. ಸ್ವಲ್ಪ ಹಣವನ್ನು ಮಾತ್ರ ಈಗ ಆಹ್ವಾನಿಸಬಹುದು. ಕಾಯ್ದಿರಿಸಿದ ಬಂಡವಾಳ, ರಿಸರ್ವ್ ಕ್ಯಾಪಿಟಲ್. ಆಹ್ವಾನಿಸಿರುವ ಬಂಡವಾಳ, ಅನ್ಕಾಲ್ಡ್ ಕ್ಯಾಪಿಟಲ್ದಲ್ಲಿ ಕಂಪನಿಯು ಸ್ವಲ್ಪ ಭಾಗವನ್ನು ಅಥವಾ ಪೂರ್ಣ ಮೊತ್ತವನ್ನು ಕೊನೆಯವರೆಗೂ ಹಾಗೆಯೇ ಕಾಯ್ದಿರಿಸಬಹುದು. ಪಾವತಿಯಾದ ಬಂಡವಾಳ, ಷೇರುಗಳ ಮೇಲೆ ವಂತಿಗೆಯಾಗಿ ಕಂಪನಿಗೆ ಪಾವತಿಸಲಾದ ಬಂಡವಾಳಕ್ಕೆ ಪಾವತಿಯಾದ ಬಂಡವಾಳ ಎಂದು ಹೆಸರು. ಷೇರು, ಪ್ರತಿಯೊಬ್ಬ ಸದಸ್ಯನು ಪಾವತಿಸಬೇಕಾದ ತನ್ನ ಪಾಲಿನ ಬಂಡವಾಳ ಮೊಬಲಿಗೆಗೆ ಷೇರು ಎಂದು ಹೆಸರು. ಥ್ಯಾಂಕ್ ಯು.